ನಮಸ್ಕಾರ ಸ್ನೇಹಿತರೆ, ಭಾರತ ಜನಗಣತಿ 2027 ಮನೆ ಪಟ್ಟಿ ಕಾರ್ಯಾಚರಣೆ 2026 ಈ ಒಂದು ಮನೆ ಗಣತಿ ಮಾಡ್ಲಿಕ್ಕೆ ನಾನೀಗ HLO ಆ್ಯಪ್ ಅನ್ನು ಓಪನ್ ಮಾಡಿದ್ದೇನೆ. ಸೊ ಇದರಲ್ಲಿ ನಿರೀಕ್ಷಿತ ಕಟ್ಟಡಗಳ ಸಂಖ್ಯೆ ಮತ್ತು ನಿರೀಕ್ಷಿತ ಜನಗಣತಿ ಮನೆಗಳ ಸಂಖ್ಯೆಯನ್ನ ಫಿಲ್ ಮಾಡಿದ್ದೇನೆ. ಈಗ ಮನೆ ಪಟ್ಟಿ ಕಾರ್ಯಾಚರಣೆ ಬಟನ್ ಮೇಲೆ ಕ್ಲಿಕ್ ಅನ್ನ ಮಾಡ್ತೇನೆ. ನೆಕ್ಸ್ಟ್ ನಮಗೆ ಇಲ್ಲಿ ನಮ್ಮ ಒಂದು ಆ್ಯಪ್ ನಲ್ಲಿ HLO ಆ್ಯಪ್ ನಲ್ಲಿ ಇದು ಹೋಮ್ ಪೇಜ್ ಇದಾಗಿರ್ತದೆ. ಇದರಲ್ಲಿ ನಾವು ಹೊಸದಾಗಿ ಒಂದು ಮನೆ ಗಣತಿ ಮಾಡುವುದಕ್ಕಾಗಿ ಹೊಸ ಮನೆ ಪಟ್ಟಿ ನಮೂದು ಬಟನ್ ಮೇಲೆ ಕ್ಲಿಕ್ ಅನ್ನ ಮಾಡ್ತೇನೆ. ಸಾಲಿನ ಸಂಖ್ಯೆ ಅದಾಗಿ ತೆಗೆದುಕೊಂಡಿದೆ. ಕಟ್ಟಡ ಸಂಖ್ಯೆ ನಾನು ಈ ಕಟ್ಟಡಕ್ಕೆ ನಾನು 2 ಅಂತ ಕೊಟ್ಟಿದ್ದೆ. ಸೊ ಇಲ್ಲಿ ನಾನು 2 ಅಂತ ಎಂಟರ್ ಮಾಡುತ್ತೇನೆ ಮತ್ತು ಜನಗಣತಿ ಮನೆ ಸಂಖ್ಯೆ ಇಲ್ಲಿ ನಾನು ಈ ಒಂದು ಬಾಕ್ಸ್ ಅಲ್ಲಿ ನಾನೀಗ ಇಲ್ಲಿ ಹೊಸದಾಗಿ ಒಂದು ಹೊಸದು ಅಂತಕ್ಕಂತ ಒಂದು ರೇಡಿಯೋ ಬಟನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಹೊಸದು ಅಂತ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಈ ಒಂದು ಜನಗಣತಿ ಮನೆಗೆ 3002 ಅಂತ ಆಟೋಮೆಟಿಕ್ ಆಗಿ ಜನಗಣತಿ ಮನೆ ಸಂಖ್ಯೆ ತೆಗೆದುಕೊಂಡಿತ್ತು. ಇದನ್ನ ಈ ಮನೆಯ ಒಂದು ಡೋರ್ ಮೇಲೆ ಬರೆಯುತ್ತೇನೆ. ನೆಕ್ಸ್ಟ್ ಮುಂದಿನ ಅಂತಕ್ಕಂಥ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಅನ್ನ ಮಾಡುತ್ತೇನೆ. ಸೊ ನೆಕ್ಸ್ಟ್ ಇಂಟರ್ಫೇಸ್ ಪೇಜ್ ನಲ್ಲಿ ಸ್ವಯಂ ಗಣತಿ ಉಲ್ಲೇಖ ID ಅಂತ ಬರ್ತದೆ. ಹೌದು ಇಲ್ಲ ಅಂತ ಅಂದ್ರೆ ಈ ಮನೆಯವರು ಸ್ವಯಂ ಗಣತಿಯನ್ನ ಮಾಡಿಕೊಂಡಿದ್ರೆ ಹೌದು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಇಲ್ಲ, ಇವ್ರು ಮಾಡ್ಕೊಂಡಿಲ್ಲ, ಸ್ವಯಂ ಗಣತಿಯನ್ನ ಮಾಡ್ಕೊಂಡಿಲ್ಲ, ಹೀಗಾಗಿ ನಾನು ಇಲ್ಲಿ ಇಲ್ಲ ಅಂತಕ್ಕಂತ ಒಂದು ಬಟನ್ ಮೇಲೆ ಕ್ಲಿಕ್ ಅನ್ನ ಮಾಡ್ತೇನೆ. ನೆಕ್ಸ್ಟ್ ಇಲ್ಲಿ ಸಾಮಗ್ರಿಗಳ ವಿವರಗಳು ಅಂತ 4ನೇ ಪ್ರಶ್ನೆ ಬರುತ್ತೆ. ಇದರಲ್ಲಿ ನೆಲಕ್ಕೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ ಕೇಳುತ್ತೆ. ಇದರಲ್ಲಿ ನಾನು ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ನೆಕ್ಸ್ಟ್ ಇಲ್ಲಿ 5ನೇ ಪ್ರಶ್ನೆ ಗೋಡೆಗೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿಯನ್ನ ಕೇಳುತ್ತೆ. ಸೊ ನಾನು ಇಲ್ಲಿ ಗೋಡೆಗೆ ಪ್ರಧಾನವಾಗಿ ಬಳಸಲಾಗಿರತಕ್ಕಂತಹ ನಿರ್ಮಾಣ ಸಾಮಗ್ರಿಯನ್ನ ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ಇಲ್ಲಿ ಮುಂದಿನ ಬಟನ್ ಮೇಲೆ ಕ್ಲಿಕ್ ಅನ್ನ ಮಾಡುತ್ತೇನೆ. ನೆಕ್ಸ್ಟ್ ಇಂಟರ್ಫೇಸ್ ಪೇಜ್ ನಲ್ಲಿ 6ನೇ ಪ್ರಶ್ನೆ ಮೇಲ್ಚಾವಣಿಗೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ ಅಂತ 6ನೇ ಪ್ರಶ್ನೆ ಬರುತ್ತದೆ. ಇಲ್ಲಿ ಮೇಲ್ಚಾವಣಿಗೆ ಪ್ರಧಾನವಾಗಿ ಬಳಸಿರ್ತಕ್ಕಂತಹ ನಿರ್ಮಾಣ ಸಾಮಗ್ರಿಯನ್ನು ನಾನಿಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ಮುಂದಿನ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಈಗ 7ನೇ ಪ್ರಶ್ನೆ ಬರುತ್ತದೆ. ಜನಗಣತಿ ಮನೆಯನ್ನು ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತಿದೆ ಅಂತಕ್ಕಂಥ ಒಂದು ಪ್ರಶ್ನೆ ಬಂತು. ಇದಕ್ಕೆ ನಾನು ಇಲ್ಲಿ ಈ ಒಂದು ಕಟ್ಟಡವು ಅಂಗಡಿ ಆಗಿದೆ. ಸೊ ನಾನಿಲ್ಲಿ ಅಂಗಡಿ ಅಂತ ಸೆಲೆಕ್ಟ್ ಮಾಡಿಕೊಳ್ಳುತ್ತಾ ಇದ್ದೇನೆ ಮತ್ತು ಅಂಗಡಿ ಅಂತ ಸೆಲೆಕ್ಟ್ ಮಾಡಿಕೊಂಡ ಮೇಲೆ ಇಲ್ಲಿ ನೈಜ ಬಳಕೆಯನ್ನು ನಮೂದಿಸಿ ಅಂತ ಇದೆ. ಸೊ ನಾನಿಲ್ಲಿ ಈ ಒಂದು ಅಂಗಡಿಯು ಒಂದು ಪ್ರಾವಿಷನಲ್ ಸ್ಟೋರ್ ಆಗಿದೆ. ಸೊ ನಾನು ಇದಕ್ಕೆ ಇಲ್ಲಿ ಪ್ರಾವಿಷನಲ್ ಸ್ಟೋರ್ ಅಥವಾ ಕಿರಾಣಿ ಅಂಗಡಿ ಅಂತ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೇನೆ. ನಂತರ ಮುಂದಿನ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಅನ್ನ ಮಾಡುತ್ತೇನೆ. ಸೊ ನೋಡಬಹುದು, ಈಗ ನಾನಿಲ್ಲಿ ಈ ಒಂದು 7ನೇ ಪ್ರಶ್ನೆಗೆ ಏನೋ ಒಂದು ಉತ್ತರವನ್ನು ಸೆಲೆಕ್ಟ್ ಮಾಡಿಕೊಂಡೆ. ಅದಾದ ನಂತರ ನೇರವಾಗಿ ನನಗೆ ಉಳಿದ ಒಂದು ಕ್ವಶನ್ಗಳು ಶೋ ಆಗಲಿಲ್ಲ. ಅಂದ್ರೆ ಒಟ್ಟು ಮನೆ ಪಟ್ಟಿಯಲ್ಲಿ 34 ಪ್ರಶ್ನೆಗಳು ಬರ್ತದೆ. ಆದರೆ ನಾನು ನೈಜ ಬಳಕೆಯ ಉದ್ದೇಶದಲ್ಲಿ ಇದು ಒಂದು ಅಂಗಡಿ ಮತ್ತು ಪ್ರಾವಿಷನಲ್ ಸ್ಟೋರ್ ಅಂತ ಸೆಲೆಕ್ಟ್ ಮಾಡಿಕೊಂಡ ಮೇಲೆ 7ನೇ ಪ್ರಶ್ನೆಯ ನಂತರ 8ನೇ ಪ್ರಶ್ನೆಯಲ್ಲಿ ನೋಡಬಹುದು. ಇಲ್ಲಿ 8ನೇ ಪ್ರಶ್ನೆಯಿಂದ 34ನೇ ಪ್ರಶ್ನೆಯವರೆಗೆ ಏನಾಗಿದೆ, ಎಲ್ಲ ಒಂದು ಪ್ರಶ್ನೆಗಳಿಗೆ ಆಟೋಮೆಟಿಕ್ ಆಗಿ ಉತ್ತರ ಲಭ್ಯವಿಲ್ಲ ಅಂತ ಆಟೋಮೆಟಿಕ್ ಆಗಿ ತೆಗೆದುಕೊಂಡಿದೆ. ನೆಕ್ಸ್ಟ್ ಆಟೋಮೆಟಿಕ್ ಆಗಿ 7ರ ನಂತರ 8ರಿಂದ 34ನೇ ಪ್ರಶ್ನೆವರೆಗೆ ಅದಾಗಿನೇ ಲಭ್ಯವಿಲ್ಲ ಅಂತ ಮುಂದಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಆಟೋಮೆಟಿಕ್ ಆಗಿ ಲಭ್ಯವಿಲ್ಲ ಅಂತ ತೆಗೆದುಕೊಂಡಿದೆ. ಈಗ ನಾನು ಖಚಿತ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಅನ್ನು ಮಾಡುತ್ತೇನೆ. ಸೊ ಮಾಹಿತಿಯನ್ನು ಯಶಸ್ವಿಯಾಗಿ ಸೇರಿಸಲಾಗಿದೆ ಅಂತ ಬರುತ್ತೆ. ಸೊ ಅಂದ್ರೆ ಈ ಒಂದು ಜನಗಣತಿ ಮನೆ ಅಥವಾ ಕಟ್ಟಡದ ಒಂದು ಗಣತಿ ಈಗ ಕಂಪ್ಲೀಟ್ ಆಯ್ತು. ಸೊ ಇದನ್ನ ನಾವು ಸಿಂಕ್ ಮಾಡಬೇಕಾದ್ರೆ ಇಲ್ಲಿ ಮೇಲ್ಗಡೆ ಬಲಗಡೆ ಟಾಪ್ ಅಲ್ಲಿ ಎಡಗಡೆ ಟಾಪ್ ಅಲ್ಲಿ ಏನೊಂದು ಏರೋ ಮಾರ್ಕ್ ಇದೆ, ಅದ್ರ ಮೇಲೆ ನಾನೀಗ ಕ್ಲಿಕ್ ಅನ್ನು ಮಾಡುತ್ತೇನೆ. ಈ ಒಂದು ಡ್ಯಾಶ್ ಬೋರ್ಡ್ ನಲ್ಲಿ ಅಥವಾ ಹೋಮ್ ಪೇಜ್ ನಲ್ಲಿ ಸಿಂಕ್ ಅಂತಕ್ಕಂಥ ಬಟನ್ ಇದೆ, ಅದರ ಮೇಲೆ ನಾನು ಕ್ಲಿಕ್ ಅನ್ನು ಮಾಡುತ್ತೇನೆ. ನೆಕ್ಸ್ಟ್ ಇಲ್ಲಿ ದಯವಿಟ್ಟು ಕೆಳಗೆ ಸಹಿ ಮಾಡಿ ಅಂತ ಇದೆ ಮತ್ತು ಇಲ್ಲಿ ಒಂದು ಘೋಷಣೆ ಇದೆ, ಅದರಿಂದ ಒಂದು ಚೆಕ್ ಬಾಕ್ಸ್ ಇದೆ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ, ಟಿಕ್ ಮಾರ್ಕ್ ಬರುತ್ತೆ ಮತ್ತು ಇಲ್ಲಿ ದಯವಿಟ್ಟು ಕೆಳಗೆ ಸಹಿ ಮಾಡಿ ಈ ಬಾಕ್ಸ್ ನಲ್ಲಿ ನಾನೊಂದು ಡಿಜಿಟಲ್ ಸೈನ್ ಮಾಡುತ್ತೇನೆ. ಸೇವ್ ಅಂಡ್ ಸಿಂಕ್ ಬಟನ್ ಮೇಲೆ ಕ್ಲಿಕ್ ಅನ್ನು ಮಾಡುತ್ತೇನೆ. ಸೊ ಈಗ ನಿಮಗೆ ಏನಾಯ್ತು, ನೀವು ಗಣತಿ ಮಾಡಿದ ಮನೆಯ ಮಾಹಿತಿ ಎಲ್ಲ ಸೇವ್ ಅಂಡ್ ಸಿಂಕ್ ಆಗಿರುತ್ತದೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಒಂದೇ ಮಾತರಂ.